ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಪ್ಲಾಂಟೇಶನ್ನು 25 ದಿವಸ ಕಂಪ್ಲೀಟ್ ಆಗಿದೆ. ಸೊ ಡೆವಲಪ್ಮೆಂಟ್ ಎಲ್ಲ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಎಲ್ಲ ಶೂಟಿಂಗ್ ಎಲ್ಲ ಆಗ್ತಿದೆ ಕ್ಲೀನಾಗಿ. ಸೊ ಕಡ್ಡಿ ಹಾಕಬೇಕಾಗಿತ್ತು ಇಷ್ಟೊತ್ತಿಗೆ. ನಮಗೆ ಲೇಬರ್ ಸ್ವಲ್ಪ ಫುಲ್ ಡಿಮ್ಯಾಂಡ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ. ನಾಳೆದ್ರೊಳಗೆ ಕಡ್ಡಿ ಹಾಕ್ಬಿಡ್ತೀವಿ. ಇಷ್ಟೊತ್ತಿಗೆ ಹಾಕಿ ಒಂದು ಕಟ್ ಹಾಕಿದರೆ ಚೆನ್ನಾಗಿರೋದು. ನೋಡಿ ಗಾಳಿಗೆಲ್ಲ ಒಂಚೂರು ನೋಡಿ ಎಲ್ಲ ಯಾವ ಥರ ಆಗಿದೆ ಗಿಡಗಳು ಎಲ್ಲ ಅಂತ. ಸೊ ನಮಗೆ ಲೇಬರ್ ಫುಲ್ಲು ಡಿಮ್ಯಾಂಡ್ ಆಗಿದೆ. ಅವ್ರಿಗೆ ಒಂದು ವಾರದಿಂದ ಹೇಳ್ತಾನೆ ಇದ್ದೀನಿ, ಅವರು ಬರ್ತೀನಿ ಅಂತ ಕಾಗೆ ಹಾರಿಸ್ತಾನೆ ಇದ್ದಾರೆ. ಸೊ ನಾಳೆ ಅಂತೂ ಪಕ್ಕ ಗ್ಯಾರಂಟಿ ಬರ್ತಾರೆ, ಹಾಕ್ತಾರೆ. ಸೊ ನೀವು ನೋಡ್ಬೋದು ಡೆವಲಪ್ಮೆಂಟಲ್ಲಿ ಯಾವ ಥರ ಇದೆ ಅಂತ ಸ್ನೇಹಿತರೆ, ಭಾರಿ ಚೆನ್ನಾಗಿದೆ. ಸೊ ಆಲ್ರೆಡಿ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ, ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ಫ್ಲವರಿಂಗು. ಸೊ ಇಷ್ಟೊತ್ತಿಗೆ ಒಂದು ಕಟ್ ಹಾಕಿದರೆ ಭಾರಿ ಚೆನ್ನಾಗಿರೋದು ಅಂತ ಅನಿಸ್ತೈತೆ. ಬಟ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಆ ಥರ ಇದ್ದಾವೆ. ಇವಾಗ ನಾವೇ ಹಾಕೋಣ ಅಂತಂದ್ರೂ ಅದಕ್ಕೂ ಲೇಬರ್ ಸಿಕ್ಕಲ್ಲ. ಸೊ ಒಬ್ರಿಬ್ರು ಇರೋವಂಥವ್ರು ಮಾಡೋದು ಕಷ್ಟ. ಸೊ ನಮ್ಮ ಜೊತೆಗೆ ಯಾರೋ ಇನ್ನೊಂದು 2-3 ಸಿಕ್ಕಿದ್ರೆ ಲೇಬರ್ ಅದು ಮಾಡಿಬಿಡೋದು. ಬಟ್ ಅದು ಸಿಕ್ಕಲ್ಲ. ನಾವಿಲ್ಲಿ ಒಪ್ಪಂದಕ್ಕೆ ಮಾಡಿಸೋವಂಥದ್ದಾಗಿದೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ಅದೊಂದು ಪ್ರಾಬ್ಲಮ್ಮು. ಸೊ ಅದರಿಂದ ಇನ್ನೊಂದು 2 ಡೇಸಲ್ಲಿ ಎಲ್ಲ ಮುಗಿಯುತ್ತೆ. ಸೊ ಮತ್ತು ನೀವು ಗಿಡ ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾವ ಥರ ಇದೆ ಏನು ಅಂತ. ಸೊ ನಾನಿವತ್ತು 3ನೇ ಸ್ಪ್ರೇ 3rd ಸ್ಪ್ರೇ ಮಾಡ್ತಾಯಿದ್ದೀನಿ ಟೊಮೊಟೊ ಪ್ಲಾಂಟೇಷನ್ಗೆ. ಯಾವುದು ಅಂತ ತೋರಿಸ್ತೀನಿ. ಮತ್ತು ನಾನು ಕಳೆ ಔಷಧಿ ಹೊಡೆದಿದ್ದೆ ಮೊನ್ನೆ ರೀಸೆಂಟ್ ಒಂದು 4 ಡೇಸ್ ಆಯಿತು, 4 to 5 ಡೇಸ್ ಆಯಿತು. ಕಳೆ ಔಷಧಿ ಹೊಡೆದಿದ್ದೆ, ಎಲ್ಲ ಕ್ಲೀನಾಗಿ ಒಣಗೋಗಿದ್ದಾವೆ. ಸೊ ಕಿಲ್ಸೋಣಾದರೆ ಅದೇ ಸೇಮ್ ಪ್ರಾಬ್ಲಮ್ಮು, ಲೇಬರ್ ಪ್ರಾಬ್ಲಮ್ಮು. ಅವಾಯ್ಡ್ ಮಾಡೋಣ ಅಂತ ಎಷ್ಟೋ ಅಂದ್ಕೊತೀವಿ, ಬಟ್ ಆಗಲ್ಲ. ಕಳೆನ ಔಷಧಿ ಹೊಡೆಯೋ ಬದಲು ಹಂಗೆ ಕೈಯಲ್ಲಿ ಕಿಲ್ಸೋಣ ಅಂತ ಅಂದ್ಕೊತೀವಿ, ಬಟ್ ಆಗಲ್ಲ. ಆ ರೀತಿ ಪರಿಸ್ಥಿತಿ ಇರೋವಂಥದ್ದು ಇದು. ಮಾಮೂಲಿ ಪ್ಯಾರಾಕ್ಯೂಟು ಶಂಕರ್ 2 ಮಿಕ್ಸ್ ಮಾಡಿ ಹೊಡೆದಿದ್ದೆ. ಸೊ ಈ ಸೊಪ್ಪು ಇದಂತ ಇರೋವೆಲ್ಲ ಹೊರಟೋಗಿದ್ದಾವೆ ನೋಡಿ. ಎಲ್ಲ ಸೊಪ್ಪು ಅದು ಇದು ಇರ್ತಾವಲ್ಲ, ಅವೆಲ್ಲ ಶಂಕರಲ್ಲಿ ಹೊರಟೋಗುತ್ತೆ. ಪ್ಯಾರಾಕ್ಯೂಟಲ್ಲಿ ನಮ್ಗೆ ಮಾಮೂಲಿ ಇದು ಏನೋ ತುಂಗೆ ಇವೆಲ್ಲ ಕ್ಲೀನಾಗಿ ಹೋಗುತ್ತೆ. ಸೊ ಅದಕ್ಕೆ 2 ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದೆ. ಸೊ ನೀವು ನೋಡ್ತಾ ಬಸ್ ಸ್ನೇಹಿತರೆ ಯಾವ ಥರ ಇದೆ ಅಂತ. ಈ ಲಾಸ್ಟ್ ಒಂದು ಲೈನ್ ಮಾತ್ರ ಮೆಣಸಿನ ಗಿಡ ಉಳಿದ್ವಿ. ಸೊ ಅದು ಚೆನ್ನಾಗಿದೆ. ನಾನು ಇದಕ್ಕೆ ಟೊಮಾಟೋಗೆ ಏನು ಮಾಡ್ತಾಯಿದ್ದೀನೋ ಇದಕ್ಕೂ ಸಹ ಸೇಮ್ ಅದನ್ನೇ ಮಾಡ್ತಾ ಇರೋವಂಥದ್ದು. ಚೆನ್ನಾಗಿ ಬರ್ತಾಯಿದ್ದಾವೆ ಅವೂ ಸಹ. ನಮ್ಮ ಗ್ರೋತ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ, ಯಾವುದೇ ರೀತಿ ತೊಂದರೆ ಏನಿಲ್ಲ. ಸೊ ಅವ್ರು ಹೇಳಿದರು ಬಾಹು ವೆರೈಟಿ ಚೆನ್ನಾಗಿ ಬಿಡುತ್ತೆ, ಕಾಯಿ ಎಲ್ಲ ಸಾಹು ಕಂಪೇರ್ ಮಾಡಿದ್ರೆ ನಮಗೆ ಏನು ಸಣ್ಣ ಆಗುವಂಥದ್ದಾಗಲಿ ಇಲ್ಲ, ಅದು ಏನು ಇವಾಗ 3 ಕಟ್ಟಿಂಗ್ ಆದಮೇಲೆ ತೀರಾ ಸಣ್ಣ ಆಗುತ್ತೆ ಸಾಹು, ನಮಗೆ ಗೋಳಿ ಥರ ಆಗುತ್ತೆ. ಆ ಥರ ಏನಿಲ್ಲ, ಕಾಯಿನೂ ಚೆನ್ನಾಗಿ ಬಿಡುತ್ತೆ ಮತ್ತು ಸಣ್ಣ ಆಗುವಂಥದ್ದು ಏನಿಲ್ಲ ಅಂತ ಹೇಳಿದರು ಹಿಂಗೆ ಬೆಳೆದಿರೋ ಸೊ ಅದರಿಂದನೇ ಬಾಹು ಮಾಡಿದ್ದಂಥದ್ದು. ಯಾಕಂತಂದರೆ ಸಾಹುನ ವಸತಿ ಬೆಳೆದಾಗ ನಮಗೆ ಅದೇ 3-4 ಕಟ್ಟಿಂಗ್ ಕಟ್ ಮಾಡಿದ ತಕ್ಷಣ ನಮ್ಗೆ ಸಣ್ಣ ಹೋಗುತ್ತೆ. ಅದರಿಂದ ಬಾಕ್ಸ್ಗಳು ನಮಗೆ ಜಾಸ್ತಿ ಕೊಯ್ಯೋದಿಲ್ಲ. ಸೊ ಅದರಿಂದ ಇದು ಪ್ರಿಫರ್ ಮಾಡಿದ್ದೀವಿ ಈ ಸತಿ. ಸೊ ನೋಡೋಣ ಈ ಬೆಳೆ ಹೆಂಗೆ ಬರುತ್ತೆ ಏನಂತ. ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ಪ್ರತಿ 5 ದಿವಸಕ್ಕೆ 10 ದಿವಸಕ್ಕೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ಅದರಿಂದ
ಅಪ್ಲೋಡ್ ಮಾಡ್ತೀನಿ. ನಾನಂತೂ ಪಕ್ಕಾ ಶೆಡ್ಯೂಲ್ ಅಂದರೆ ಒಂದು ವೀಡಿಯೋ ಆದಮೇಲೆ ಒಂದು ವೀಡಿಯೋ ಮಾಡ್ತಾನೆ ಇರ್ತೀನಿ. ಇವಾಗ ಒಂದು ವೀಡಿಯೋ ಮಾಡಿದೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಯಾರು ಗೊತ್ತಿಲ್ಲದಿರೋವಂಥವ್ರು ನೋಡ್ಕೊಳ್ಳಿ ದಯವಿಟ್ಟು. ಯಾಕಂತಂದರೆ ಎಷ್ಟೋ ಜನಕ್ಕೆ ಮಾಹಿತಿ ಕೊರತೆ ಇರುತ್ತೆ. ಪಕ್ಕ ಇದಂತೂ ತೊಂದರೆ ಇದ್ದೇ ಇರುತ್ತೆ, ಮಾಹಿತಿ ಕೊರತೆ. ಯಾಕಂತಂದರೆ ಅದು ಅನುಭವ ಇರೋಲ್ಲ. ಒಬ್ಬೊಬ್ಬರು ಇವಾಗ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಒಬ್ಬೊಬ್ಬರು ಏನು ಇವಾಗ ಒಂದಷ್ಟು ವೀಡಿಯೋಗಳು ನೋಡಿ ಇನ್ಸ್ಪೈರ್ ಆಗಿ ಸ್ಟಾರ್ಟ್ ಮಾಡಿರ್ತೀರ. ಸೊ ಅವ್ರಿಗೆಲ್ಲ ಹೇಳೋದು ಏನಂತಂದರೆ, ನೋಡಿ ನಿಮ್ಗೆ ಮನ್ಸಿಗೆ ಬಂದರೆ ಮಾಡಿ. ಯಾವತ್ತೂ ಆಗಿ ಬೇರೆಯವ್ರನ್ನ ಇವ್ರು ಹಿಂಗೆ ಮಾಡಿದಾರಲ್ಲ ನಾನು ಹಿಂಗೆ ಮಾಡ್ತೀನಿ, ನಾನು ಹಿಂಗೆ ತೆಗಿತೀನಿ ಅಂತ ಇನ್ಸ್ಪೈರ್ ಆಗುವಂತೂ ವ್ಯವಸಾಯ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ವ್ಯವಸಾಯ ನೀವು ಇನ್ಸ್ಪೈರ್ ಆದಂಗೆಲ್ಲ ಆಗೋಲ್ಲ. ನೀವು ಅಲ್ಲಿ ವೀಡಿಯೋದಲ್ಲಿ ನೋಡೋದೇ ಬೇರೆ, ಬಟ್ ಇಲ್ಲಿ ಅನುಭವ ಆಗೋಂಥದ್ದೇ ಬೇರೆ. ಸೊ ಅದರಿಂದ ಸ್ನೇಹಿತರೆ, ಸೊ ಇದಿಷ್ಟು ಸ್ನೇಹಿತರೆ. ಮತ್ತು ಯಾವುದು ಸ್ಪ್ರೇ ಮಾಡ್ತಿದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವಿಲ್ಲಿ. ಬೆನಿವಿಯಾ ಸೊ 240 ml ನಂಗೆ ಇದಕ್ಕೆ ಇದು 2 ಸ್ಪ್ರೇಗ್ ಆಗುತ್ತೆ ನನಗೆ. ಸೊ ಅದಕ್ಕೆ 240 ml ತೊಗೊಂಡಿದ್ದೀನಿ. ಸೊ ಇದು 2200 ರೂಪಾಯಿ ಬೀಳುತ್ತೆ ನಿಮಗೆ. 2 ಸ್ಪ್ರೇ ಮಾಡೋಕ್ಕಾಗುತ್ತೆ. ಒಂದು 5 ದಿವಸ ಗ್ಯಾಪ್ ಇಂಟರ್ವಲಲ್ಲಿ 2 ಸ್ಪ್ರೇ 2 ml per ಲೀಟ್ರ್ ಹಾಕ್ಕೋಬೋದು. ಇಲ್ಲ ಹಾಕ್ಕೊಂಡ್ರೆ 2.5 ml ಹಾಕ್ಕೋಬೋದು. ಒಬ್ಬೊಬ್ರು 3 ml ಮಾಡ್ತಾರೆ, ಬಟ್ ಬೇಡ, ನಾನು 2ರಿಂದ 2.5 ml ಹಾಕ್ಕೊತೀನಿ ಸಾಕು. ಸೊ ಇದು ಹಾಕ್ಕೊಂಡು ಮಾಡಿ ಮತ್ತೆ ಇನ್ನೊಂದು 5 ದಿವಸಕ್ಕೆ ಮತ್ತೆ ಇದೇ ಮಾಡಬೇಕಾಗುತ್ತೆ. ಸೊ ಅದ್ರದ್ದು ನಾನೇನು ವೀಡಿಯೋ ಮಾಡಲ್ಲ, ಇದೇ ಇರುತ್ತೆ. ಸೊ ಅದರಿಂದ ಸ್ನೇಹಿತರೆ, ಸೊ ನೀವು ನೋಡ್ತಾ ಇರೋ ಇದ್ರ ಜೊತೆಗೆ ಮತ್ತೆ ನೀಮ್ ಆಯಿಲು. ಸೊ ಇದು ಆಲ್ರೆಡಿ ಗೊತ್ತಿರುತ್ತೆ. ನೀಮ್ ಆಯಿಲು 1 ml ಹಾಕ್ಕೊತೀನಿ. ಬೆನಿವೆ 2ರಿಂದ 2.5 ml ಹಾಕ್ಕೋಬೋದು. ಇದು ಹಾಕ್ಕೊಂಡು ಸ್ಪ್ರೇ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ಸ್ಪ್ರೇ ಇದಾಗಿರುತ್ತೆ. ಸೊ ಇದಿಷ್ಟು ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದ.